ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಮೆರಿಕಾದಲ್ಲಿ 2 ಮಾಲ್ ಅನ್ನ ತೋರಿಸ್ತೀನಿ. ಆ ಮಾಲ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ, ಅಮೆರಿಕನ್ಸ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಅಮೆರಿಕಾದಲ್ಲಿ ಬದುಕಬೇಕಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ನಮ್ಗೆ ಒಂದು ಜೀವನ ಕೊಡುತ್ತೆ ಅಂತ ಹೇಳ್ಬೋದು. ಅದು ಏನು ಅಂತ ಗೆಸ್ ಮಾಡಿ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಸೊ ಅಮೆರಿಕಾದಲ್ಲಿ ಪ್ರತಿ ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಡೇ ಟೈಮ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಈಗ ನವೆಂಬರ್ ಮಂತ್ ಬಂದಾಯ್ತು, ಭಾನುವಾರ ಕರೆಕ್ಟಾಗಿ 1 ಗಂಟೆ ಟೈಮ್ ಹಿಂದೆ ಹೋಗ್ಬಿಡುತ್ತೆ. ಸೊ ನವೆಂಬರ್ ಇಲ್ದೀವಿ ನೋಡಿ. ಈಗ ನನ್ನ ಗಡಿಯಾರದಲ್ಲಿ 6 ಗಂಟೆ ತೋರಿಸ್ತಾ ಇದೆ. ಆಕ್ಚುಯಲ್ ಟೈಮ್ ಇವಾಗ ಅಮೆರಿಕಾದಲ್ಲಿ 5 ಗಂಟೆ, CST ಟೈಮ್ ಝೋನ್ ಪ್ರಕಾರ 5 ಗಂಟೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಗಡಿಯಾರದಲ್ಲಿ 1 ಗಂಟೆ ಹಿಂದಕ್ಕೆ ಸರಿಸ್ಕೊಳ್ತೀನಿ. ನೆಕ್ಸ್ಟು ನಾನು ಯಾವಾಗ ಈ ಗಡಿಯಾರನ ಮತ್ತೆ 1 ಅವರ್ ಮುಂದೆ ಇಡ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟು 2025 ಮಾರ್ಚಲ್ಲಿ ಮತ್ತೆ ಡೇ ಲೈಟ್ ಅನ್ನೋದು ಜಾಸ್ತಿ ಆಗುತ್ತೆ. ಈಗ ನಾನು ನಿಮಗೆ ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಕಾರಣ ಏನಂತ ಹೇಳಿದ್ರೆ ನೋಡಿ, ಈಗ ರಾತ್ರಿ 5 ಗಂಟೆ ಆಗಿದೆ, ಅಂದರೆ ಸಾಯಂಕಾಲ 5 ಗಂಟೆ ಆಗಲೇ ಮಧ್ಯರಾತ್ರಿ ಥರ ಆಗಿದೆ. ಅದೇ ಮಾರ್ಚಲ್ಲಿ 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆ ಆದ್ರೂ ಸೂರ್ಯ ಇರ್ತಾನೆ, ಲೈಟು ಅನ್ನೋದು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಚಂದನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಹೌದು, ಅಕ್ಟೋಬರ್ 29ಕ್ಕೆ ಪುನೀತ್ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದು, ಅವ್ರನ್ನ ನೆನೆಸ್ಕೊಳ್ತೀವಿ. ಆಲ್ವೇಸ್ ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ರೆಡಿ ಆಗ್ಬಿಟ್ಟಿದ್ದಾಳೆ. ಒಂದು ಪುಟಾಣಿ ಜಾಕೆಟ್, ಹಾಯ್, ಒಂದು ಚಿಕ್ಕ ಡ್ರೆಸ್ ಹಾಕೊಂಡು ಜುಟ್ಟು ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದಕ್ಕೆ 2 ಕ್ಲಿಪ್ಪನ್ನು ಹಾಕಿದೀವಿ. ಅಯ್ಯೋ ಯೋ 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 Come on guys, let's go. Now go to your mall. I'll take you on this weekend, okay? Yay! Kind of fun, like a few years back in this solar, remember like that? Turn left onto US, 45 north. ಆಲ್ಸೋ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಕೇಕ್ನ ಹೊರಗಡೆ ಪರ್ಚೇಸ್ ಮಾಡೋಣ ಅಂತ. ಅಮೆರಿಕನ್ಸು ನೀವು ಯಾರಾದರೂ ನೋಡ್ತಾ ಇದ್ರೆ ಯಾವ ಕೇಕ್ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ರೀಸೆಂಟಾಗಿ ಒಂದು ಟ್ರೈ ಮಾಡಿದ್ವಿ, 𝗙𝗫 ಕೇಕು ತುಂಬ ಚೆನ್ನಾಗಿರುತ್ತೆ. ಬೇರೆದೊಂದು ಟ್ರೈ ಮಾಡಿದ್ವಿ, ಸ್ವಲ್ಪ ಮೆಡಿಸನ್ ಕೈಂಡ್ ಲೈಕ್ ಸ್ಟ್ರಾಬೆರಿ ಫ್ಲೇವರ್ಸು ಅಲ್ಲ, ಆ ಥರ ಇಷ್ಟ ಆಗಲ್ಲ ನಮಗೆ. ಸೊ ನಾರ್ಮಲ್ ಆಗಿ ಮೈಲ್ಡ್ ಫ್ಲೇವರ್ಸು, ಇಂಡಿಯನ್ಸಿಗೆ ಇಷ್ಟ ಇರೋವಂಥದ್ದು ಚೆರಿ ಫ್ಲೇವರು. ತುಂಬ ಫ್ರೂಟ್ಸ್ಗಳೆಲ್ಲ ಅದ್ರೊಳಗಡೆ ಹಾಕಿದ್ರು, ಬಟ್ ನಮಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿಮಗೆ ಯಾರು ಇಂಡಿಯನ್ಸ್ಗೆ ಇಷ್ಟ ಆಗೋಂಥ ಕೇಕ್ಗಳು ನಿಮ್ಗೆ ಎಲ್ಲರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. You don't know what you did. Flight. She's saying flight about. She said leak. Okay. Yeah, the light is lit. Leak. Gundu? Let me do this. What? Gundu? Enni Gundu undu akkada. Enamma Gundu pilu. Why this suddenly start? ನಮ್ಮ ಕಾಲ್ಗುಂಡು ಇದು ಬಾವ ಗುಂಡುಂಟ ಅక్కడ ಪಿಲು. ಕಳ್ಳು, ಬುಗ್ಗಳು, ಮುಕ್ಕು, ಜುಟ್ಟು. ಫೈನಲ್ ಆಗಿ ನಾವು 𝗙𝗫 ಮತ್ತೆ ರಾಸ್ ಡ್ರೆಸ್ ಫಾರ್ ಲೆಸ್ ಅಂತ 2 ಶಾಪ್ಗಳ ಹತ್ರ ಬಂದಿದೀವಿ. ಈಗ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. So guys, the wind is like the rain is like spritzing us, like one of those ಫೈನಲ್ ಆಗಿ ನಾವು ಮಾಲ್ ಹತ್ರ ಬಂದ್ವಿ. 𝗙𝗫 ಸ್ಟೋರಿ ಫಸ್ಟ್ ಹೋಗಿ ಆಮೇಲೆ ನಾವು ರಾಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಮತ್ತೆ ಲಿವಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಕಾರ್ ತೊಗೊಳ್ಳೋದಕ್ಕೂ ಮುಂಚೆ ಈ ರೀತಿ ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಕಾರ್ ತೊಗೊಂಡಾದ್ಮೇಲೆ ಕಾರಲ್ಲೇ ಓಡಾಡ್ತೀವಿ.
ಸ್ಟೋರ್ಗೆ ಎಂಟರ್ ಆದ ತಕ್ಷಣ ಎಲ್ಲ ರೀತಿಯ ವೆರೈಟೀಸ್ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಕಂಪ್ಲೀಟ್ ಕೋಟ್ ಅಥವಾ ಜಾಕೆಟ್ಸ್ಗಳು. ಈಗ ವಿಂಟರ್ ಸ್ಟಾರ್ಟ್ ಆಗೋ ಸಮಯ ಬಂದಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ರೀತಿಯ ವೆರೈಟಿ ಜಾಕೆಟ್ಗಳು, ಕೋಟ್ಗಳು ಇಲ್ಲಿ ಇಟ್ಟಿದ್ದಾರೆ. ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಅದನ್ನು ಡಿಸೈಡ್ ಮಾಡಿದ್ರೆ $100 $250 $300 $400ವರೆಗೂ ವೆರೈಟಿ ಕೋಟ್ಗಳು, ಜಾಕೆಟ್ಗಳು ಇಲ್ಲಿ ಸಿಗುತ್ತೆ. ಆಫರ್ ಕೂಡ ನಡೀತಾ ಇದೆ. ನಮಗೆ ಬೇಕಂತ ಹೇಳಿದ್ರೆ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಇದೆ ಕಲೆಕ್ಷನ್ಸು. ನನಗೆ ಇಷ್ಟ ಆಯಿತು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಡಿಸೈನ್ ಇಲ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಎಸ್, ಇದೆ. ಈ ಕೋಟ್ಗಳಿಲ್ಲ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ನಾವು 6 ತಿಂಗಳ ಕಾಲ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಡೆ ತುಂಬ ಚಳಿ ಇರುತ್ತೆ, ಸ್ನೋ ಬೀಳ್ತಾ ಇರುತ್ತೆ. ಹಿಮ ಎಷ್ಟು ಬೀಳುತ್ತೋ ಅಷ್ಟು ನಾವು ಎಲ್ಲ ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ತಲೆನೋವು ಅಥವಾ ಕೈಕಾಲು ನೋವು ಬರೋದು, ಬ್ಲಿಸ್ಟರ್ ಥರ ಬರೋದು ಅದೆಲ್ಲ ಆಗುತ್ತೆ. ಕಂಪ್ಲೀಟ್ ವಿಂಟರ್ ವೇರನ್ನು ನಾವು ಯೂಸ್ ಮಾಡಬೇಕು. ಮಕ್ಳಿಗಾದರೆ ನಾವು ಥರ್ಮಲ್ಗಳನ್ನ ಕೂಡ ಇನ್ನರ್ ವೇರ್ಗೆ ಹಾಕಿ ಮೇಲ್ಗಡೆ ಬಟ್ಟೆಗಳನ್ನು ಹಾಕಿ ಅದ್ರ ಮೇಲ್ಗಡೆ ಮತ್ತೆ ಕೋಟ್ಗಳನ್ನು ಹಾಕಿ ಸ್ಕೂಲ್ಗೆ ಕಳಿಸೋದು ತುಂಬ ಕಷ್ಟ ಮಕ್ಕಳಿಗೆ. ಎಷ್ಟೇ ಕಷ್ಟ ಆದರೂ ಮಕ್ಕಳು ತುಂಬ ಖುಷಿಯಿಂದ ಸ್ಕೂಲ್ಗೆ ಬಸ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ವಿಂಟರ್ಗಳಲ್ಲಿ. ನಮ್ಮ ಲಿವಿಯೋ ಈಗ ನೋಡಿ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಸ್ವಲ್ಪ ಕಲೆಕ್ಷನ್ಸ್ ಡ್ರೆಸ್ಗಳನ್ನು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. 40 ಹಿಡಿದು $250 $300 ಆ ರೇಂಜಲ್ಲಿದೆ. ನಮಗೆ ಬೇಕಂತ ಹೇಳಿದ್ರೆ ತೊಗೊಳ್ಬೋದು. ಇದ್ರ ಜೊತೆಗೆ ಇಲ್ಲಿ 𝗙𝐸ಯಲ್ಲಿ ಆಫರ್ಗಳು ಕೂಡ ನಡೀತಾ ಇದೆ. ಪಿಂಕ್ ಟಿಕೆಟನ್ನು ಮೆನ್ಷನ್ ಮಾಡಿರೋಂಥದ್ರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದು $3 $4 ಕೂಡ ಕೊಡ್ತಾ ಇದ್ದಾರೆ. ನಾವು ಚೂಸ್ ಮಾಡಬೇಕು, ಅಥವಾ ಟೈಮ್ ಇದ್ದರೆ ನಾವು ಹುಡುಕ್ಬೋದು ಯಾವ ಬಟ್ಟೆಗಳು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಅಷ್ಟು ಟೈಮ್ ಇರಲಿಲ್ಲ ನಮಗೆ. ನಾವು ಬಂದಿರೋದು ಲಿವಿಯೋಗೆ ಮತ್ತು ವಿನ್ಮಯಿಗೆ ಕಲೆಕ್ಷನ್ಸ್ ನೋಡೋಣ ಅಂತ. ಲಿವಿಯೋಗೆ ಹುಟ್ಟಿದ ದಿನ. ಎಲ್ಲರೂ ಅವನಿಗೆ ಹುಟ್ಟುಹಬ್ಬದ ವಿಶೇಷನ ತಿಳಿಸಿ ಕಮೆಂಟ್ ಮೂಲಕ ಅವನಿಗೆ ಆಶೀರ್ವಾದ ಮಾಡಿ. ನನ್ನ ಮಗನಿಗೆ ಈ ತಿಂಗಳು ಬಂದರೆ 10 ವರ್ಷ. Vinu, your first elevator. Oh, first escalator. This is our first one. Ochindi nana. ಲಿವಿಯೋ ಬರ್ಡೇ ಸಲುವಾಗಿ ನಾವು ಅವನಿಗೆ ಇಷ್ಟ ಆಗಿರೋಂಥ ಶೂ ಮತ್ತು ಜಾಕೆಟು, ಕೋಟು, ಬ್ಯಾಗು, ಇನ್ನೂ ತುಂಬ ಲಿಸ್ಟ್ಗಳಿದೆ ನನ್ನಲ್ಲಿ. ಅದನ್ನೆಲ್ಲ ನಾನು ಅವನಿಗೆ ಕಂಪ್ಲೀಟಾಗಿ ಈ ವೀಕಲ್ಲಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲ ನೋಡ್ತಾ ಇದ್ದೀನಿ ಅವ್ನಿಗೆ ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಅವನು ಕೋಟ್ ಕೂಡ ನೋಡ್ದೆ, ತುಂಬ ಲೂಸ್ ಇದೆ. ಇಲ್ಲಿ ಮಕ್ಕಳು ತುಂಬ ಚೀಸು ಬರ್ಗರ್ ತಿಂದು ಚಬ್ಬಿಯಾಗಿರ್ತಾರೆ. ಅದಕ್ಕೆ ದೊಡ್ಡ ಸೈಜ್ ಇರುತ್ತೆ. ಇಲ್ಲಿ ಚಿಕ್ಕ ಮಕ್ಕಳು ಸೈಜು ನಮ್ಮ ಲಿವಿಯೋ ಇರೋವಂಥ ಸೈಜಿಗೆ ಬಟ್ಟೆಗಳು ತುಂಬ ಕಷ್ಟ ಸಿಗೋದು. ಸಿಕ್ಕಿದ್ರೂ ಎಲಾಸ್ಟಿಕ್ಕು, ಸ್ಟ್ರೆಚಬಲ್ಲು ಆ ಥರ ಇರೋದನ್ನು ನೋಡಿ ಹುಡುಕ್ಬೇಕು. ನೋಡಿ ಈಗ ಇದು ಹಾಕ್ಕೊಳ್ತಾ ಇದ್ದಾನೆ. ವಿನ್ಮಯಿಗೆ ಈಗ ನಾನು ನೋಡ್ತಾ ಇರೋದು. ವಿನ್ಮಯಿಗೆ ತುಂಬ ಕಲೆಕ್ಷನ್ಸ್ ಇದೆ. ಹೆಣ್ಮಕ್ಳಿಗೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಅದೇ ಗಂಡು ಮಕ್ಕಳಿಗೆ ಅಷ್ಟು ವೆರೈಟೀಸ್ ಏನು ಸಿಗೋಲ್ಲ. ಅದೇ ಜೀನ್ಸು, ಅದೇ ಪ್ಯಾಂಟು, ಅದೇ ಶರ್ಟು ಆ ರೀತಿ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ತುಂಬ ಬ್ಯೂಟಿಫುಲ್ಲಾಗಿ, ಗರ್ಲ್ಸ್ಗೆ ಎಷ್ಟು ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಅಷ್ಟು ಡೆಕೋರೇಷನ್ಸು, ಲೈಕ್ ಆ ಕಾಸ್ಟ್ಯೂಮ್ಸ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ನಾವು ನಂಬೋದಕ್ಕೆ ಆಗಲ್ಲ. ಅಷ್ಟು ಸಾಫ್ಟಾಗಿದೆ ಈ ಸ್ವೆಟರ್ ಅಂತೂ. ತುಂಬ ಇಷ್ಟ ಆಯಿತು. ಜೊತೆಗೆ ತುಂಬ ಡ್ರೆಸ್ಗಳನ್ನು ಕೂಡ ನೋಡಿದೆ. ಎಲ್ಲ $50 $60 $70 ಆ ರೀತಿ ಇದೆ. ಬಟ್ಟೆಗಳು ತುಂಬ ಚೆನ್ನಾಗಿದೆ. ನಮಗೆ ಇಷ್ಟ ಆದರೆ ನಾವು ತೊಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಫರ್ ಬಂದಾಗ ಕೂಡ ತೊಗೊಳ್ಬೋದು. ನಾನೀಗ ವಿನ್ಮಯಿಗೆ ಹುಟ್ಟಿದ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋದೊಂದು ಕಾಣಿಸ್ತು. ಅದನ್ನು ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದು 4-5 ತೊಗೊಂಡೆ. ಅದರಲ್ಲಿ ಫೈನಲ್ ಆಗಿ ಒಂದನ್ನು ತೊಗೊಳ್ತೀನಿ ಅಂತ ಹೇಳ್ತೀನಿ. ಬಟ್ ನಾನು ಎಂಡ್ ಆಫ್ ದಿ ಡೇ ಪ್ರಾಡಕ್ಟ್ಗಳು ಜಾಸ್ತಿ ಇರುತ್ತೆ. ಎಷ್ಟೊಂದು ತೊಗೊಂಡಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಅಷ್ಟೊಂದು ನಾನು ಎಲ್ಲ ತೊಗೊಬಿಟ್ಟಿರ್ತೀನಿ. ಒಂದು ಸರಿ ಅಂದ್ಕೊಳ್ತೀನಿ, ಏನೋ ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿರ್ತೀನಿ, ಇದನ್ನು ಬಿಟ್ಟು ಬೇರೆ ಏನು ತೊಗೊಳ್ಬಾರ್ದು ಅಂತ. ಬಟ್ ನಾನು ಅದನ್ನು ಯಾವತ್ತೂ ಪಾಲಿಸೋದೇ ಇಲ್ಲ. ಒಂದು ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ನಂಗೆ ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಬಿಡ್ತೀನಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸೋದಲ್ವ ಹಾಕಿದ್ರೆ. ಈಗ ಹಾಕಿದ್ರೇ ಓಕೆ, ಇಲ್ಲ ಅಂತ ಹೇಳಿದ್ರೆ ದೊಡ್ಡವ್ರು ಆಗ್ಬಿಡ್ತಾ ಇರ್ತಾರೆ. ಆಗಲೇ 1 ವರ್ಷದ ಮೇಲೆ ಮತ್ತೆ ನೋಡಿದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರ್ತಾರೆ. ಈಗ ನೋಡಿ, ನನ್ನ ವಿನಮ್ಮಗೆ ನಾನು 1 ವರ್ಷದಲ್ಲಿದ್ದಾಗ ತುಂಬ ಬಟ್ಟೆಗಳು ತೊಗೊಳ್ತಾ ಇದ್ದೆ. ಈಗ 2 ವರ್ಷಕ್ಕೆ ಬಂದಿದ್ದಾಳೆ. ಈಗ ನಾನು ಜಾಸ್ತಿ ನೋಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆಳೀತಾನೆ ಇರ್ತಾರೆ. ಒಂದು 3 ತಿಂಗಳು 4 ತಿಂಗಳು ಆದ್ರೂ ಬರಬೇಕು. ಅಷ್ಟು ಬೇಗ ಬೆಳೀತಾರೆ ಮಕ್ಕಳು.
ಅದಾದ ನಂತರ ನಾನು ವಿನಮ್ಮಗೆ ಜಾಕೆಟ್ ನೋಡೋಣ ಅಂತೇಳ್ಬಿಟ್ಟು ಬಂದೆ. ಅವಳಿಗೆ ಕೋಟನ್ನು ನಾನು ಒಂದು ಪರ್ಚೇಸ್ ಮಾಡಬೇಕು, ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಮಕ್ಕಳು ಸೆಕ್ಷನಲ್ಲಿ ಇದು ನೋಡಿದೆ. ಇದು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರು. ಬಟ್ ಅವಳ ಸೈಜು ನನಗೆ ಸಿಗಲಿಲ್ಲ. ಒಂದು $70 ಇದೆ ಇದು. $70 ಅಂದರೆ ಆಲ್ಮೋಸ್ಟ್ ಒಂದು 7,000-8,000 ಆಗುತ್ತೆ ಈ ಜಾಕೆಟ್ಗೆ. ಒಂದು 6 ತಿಂಗಳು ವರ್ಷ ಬರುತ್ತೆ. ಒಂದು ಸರಿ ಅಥವಾ 2 ವಿಂಟರ್ಗೆ ನಾವು ಉಪಯೋಗಿಸ್ಬೋದು. ನೋಡಿದೆ, ಆದರೆ ಅವಳಿಗೆ ಆ ಸೈಜು ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ಬೇರೆದನ್ನು ನೋಡೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮ ಲಿವಿಯೋ ಕೂಡ ಒಂದು ಸರಿ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಒಂದನ್ನು ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದರೆ ಅವನಿಗೆ ಸೂಟ್ ಆಗೋವಂಥದ್ದು, ಅವ್ನಿಗೆ ಇಷ್ಟ ಆಗೋವಂಥದ್ದು ಎಲ್ಲ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ. ಜೊತೆಗೆ ಇಲ್ಲೂ ಕೂಡ ಸ್ಟೋರ್ಗಳಲ್ಲಿ ಕೂಡ ನಾನು ನೋಡ್ತೀನಿ, ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ತೀನಿ. ಈಗ ಒಂದು ಪೇರು ಅವನಿಗೆ ಚಪ್ಪಲ್ ಬೇಕು ಲಿವಿಯೋಗೆ, ಮತ್ತು ಲಿವಿಯೋಗೆ ನಾನು ಶೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ ಸೈಜು ಇಲ್ಲಿ ಚೆಕ್ ಮಾಡಿದೆ, ಒಂದು 5 ನಿಮಿಷ 10 ನಿಮಿಷ. ಮತ್ತು ವಿನ್ನು ಕೂಡ ನೋಡಿದೆ, ತುಂಬ ಚೆನ್ನಾಗಿರುವಂಥ ಕಾಸ್ಟ್ಯೂಮ್ಗಳು ಮತ್ತು ಬಟ್ಟೆಗಳು ಪರ್ಚೇಸ್ ಮಾಡಿದ್ವಿ. ನಮ್ಮ ವಿನಮಗಂತೂ ಒಂದು ಜೊತೆ ಪೇರು ಇಷ್ಟನೇ ಆಗಲಿಲ್ಲ, ಆದ್ರೂ ಅದನ್ನು ತೊಗೊಂಡು ನಾನು ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇದು $40 ಇದೆ. ವಿನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅವಳು ಬೇಡ ನನಗೆ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಡ್ಲು. ಸೊ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಆಗಿದ್ದೇನೆ ನಾನು ತೊಗೊಂಡೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಶ್ರೀರಾಮ್. ಮತ್ತೊಂದು ಹೇಳೋದನ್ನು ಮರೆತೆ, ನಾನು ರಾಸು ಕೂಡ ಬಂದಿದೆ. ನಾನು ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪನೇ ತೋರಿಸ್ತಿದ್ದೀನಿ. ಇದು ನೋಡಿ, ಇದೆಲ್ಲ ರಾಸಲ್ಲಿರುವಂಥದ್ದು ಫುಲ್ ಕಲೆಕ್ಷನ್ಸ್ ಇದೆ. ಹೆಣ್ಮಕ್ಳಿಗಂತೂ ವೆರೈಟಿ ಕಲೆಕ್ಷನ್ಸ್ ಇದೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ನಾನು ರಾಸಲ್ಲಿ ತುಂಬ ಶಾಪಿಂಗ್ ಮಾಡಿದೆ. ಅದನ್ನು ಕಂಪ್ಲೀಟಾಗಿ ಇದರೊಳಗಡೆ ಹಾಕಿದ್ದೀನಿ. ಇದನ್ನು ನಾನು ಮನೆಯಲ್ಲಿ ತೋರಿಸ್ತೀನಿ.